ಸ್ನೇಹಿತರೆ, ಅಯೋಧ್ಯೆಯ ರಾಮ ಮಂದಿರದಲ್ಲಿ ಭಕ್ತರು ದೇಣಿಗೆಯಾಗಿ ನೀಡಿದಂತ ಸುಮಾರು 200 ಕೋಟಿಯಷ್ಟು ನಗದು, ಬೆಳ್ಳಿ, ಬಂಗಾರದ ವಸ್ತುಗಳು ಕದ್ದ ಪ್ರಕರಣದ ಬೆನ್ನಲ್ಲೇ ಈಗ ಸಿಂಧಿ ಸಮುದಾಯದವರು ನಾವು ಕೊಟ್ಟಿರುವಂತಹ 200 ಕೆಜಿ ತೂಕದ ಬೆಳ್ಳಿ ಏನಾಯ್ತು ಅಂತ ಹೇಳಿ ಲೆಕ್ಕ ಕೇಳ್ತಾ ಇದ್ದಾರೆ. ಇದರ ನಡುವೆ SIT ತನ್ನ ಪ್ರಾಥಮಿಕ ವರದಿಯನ್ನು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ಗೆ ಸಲ್ಲಿಸಿದ್ದಾರೆ. ಈ ಏನೇನ್ ಬೆಳವಣಿಗೆಗಳು ಆಗಿದೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನಿಮ್ಗೆ ನನ್ನ ವಿಡಿಯೋಗಳು ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ನೋಟಿಫಿಕೇಶನ್ ಬಟನ್ ಒತ್ತೋದು ಮಾತ್ರ ಮರಿಬೇಡಿ. ನೀವು ನೋಡ್ತಾ ಇದ್ದೀರಾ ವಾಯ್ಸ್ ಆಫ್ ಪದ್ಮಾ. ನಮಸ್ಕಾರ, ನಾನು ಪದ್ಮಾ ಶಿವಮೊಗ್ಗ. ಸ್ನೇಹಿತರೆ, ಅಯೋಧ್ಯೆಯ ರಾಮ ಮಂದಿರದಲ್ಲಿ ಭಕ್ತರು ದೇಣಿಗೆಯಾಗಿ ನೀಡಿದಂತ ಹಣ ದೊಡ್ಡ ಮೊತ್ತದಲ್ಲಿ ಕಳ್ತನ ಆಗಿದೆ ಅನ್ನೋ ಪ್ರಕರಣ ಬೆಳಕಿಗೆ ಬರ್ತಿದ್ದ ಹಾಗೇನೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತ ಬೆಳ್ಳಿ, ಬಂಗಾರವನ್ನ ನೀಡಿದಂತರು, ಹಣವನ್ನ ದಾನವಾಗಿ ನೀಡಿದಂತ ಭಕ್ತರು ಚಿತ್ತಾಕ್ರಾಂತರಾಗಿದ್ದಾರೆ. ನಮ್ಮ ಹಣ, ನಮ್ಮ ದೇಣಿಗೆ ನಿಜವಾಗ್ಲೂ ಶ್ರೀರಾಮ ಮಂದಿರಕ್ಕೆ ಉಪಯೋಗ ಆಗಿದೆಯಾ ಇಲ್ವಾ ಅನ್ನುವಂತ ಆತಂಕ ಮತ್ತೆ ಬೇಸರ ಅವರಲ್ಲಿ ಮೂಡಿದೆ. ಈಗ ಸಿಂಧಿ ಸಮುದಾಯದವರು ಕೂಡ ಈ ತಾವು ನೀಡಿದಂತ ದೇಣಿಗೆ ಏನಾಯ್ತು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಒಂದು CBI ತನಿಖೆ ಆಗ್ಬೇಕು ಅಂತ ಕೂಡ ಒಬ್ರು ಈಗ PIL ನ ಅರ್ಜಿ ಸಲ್ಲಿಸಿದ್ದಾರೆ ಸುಪ್ರೀಂ ಕೋರ್ಟ್ ನಲ್ಲಿ. ಇದು ಸಿಂಧಿಯವರು ಯಾವಾಗ ಇವರಿಗೆ ಹಣವನ್ನ, ಇದು ಬೆಳ್ಳಿಯ ಗಟ್ಟಿಯನ್ನ ನೀಡಿದ್ರು ಅನ್ನೋದನ್ನ ನೋಡೋಣ. ಇದು ನಡೆದಿದ್ದು 2001ರಲ್ಲಿ ಅಯೋಧ್ಯೆ ರಾಮ ಮಂದಿರ ನಿರ್ಮಾಣದ ಸಂದರ್ಭದಲ್ಲಿ ದೆಹಲಿಯ ಒಂದು ಚಂಪತ್ ರಾಯ್ ಅನ್ನುವಂತ ವ್ಯಕ್ತಿ ಏನು ಈ ಅಯೋಧ್ಯೆ ರಾಮ ಮಂದಿರದ ಎಲ್ಲ ವ್ಯವಹಾರಗಳನ್ನ ನೋಡ್ಕೊಳ್ತಿದ್ದಂತ ಮುಖ್ಯಸ್ಥ, ಮಹಾಸಚಿವ ಅಂತ ಹೇಳ್ತಾರೆ. ಅಂದ್ರೆ ಅಯೋಧ್ಯೆ ರಾಮ ಮಂದಿರ ತೀರ್ಥಕ್ಷೇತ್ರದ ಟ್ರಸ್ಟ್ ಇದರ ಕಾರ್ಯದರ್ಶಿ ಕೂಡ ಇವರನ್ನ ಭೇಟಿ ಮಾಡಿದಂತ ಸಿಂಧಿ ಸಮುದಾಯದವರು ತಾವು ದೇಣಿಗೆ ನೀಡಲು ಇಷ್ಟಪಟ್ಟಿರೋದಾಗಿ ಹೇಳ್ತಾರೆ. ಆಗ ಒಂದು ದೆಹಲಿಯ ದೊಡ್ಡ ಸಭಾಂಗಣದಲ್ಲಿ ನಡೆದಂತ ಸಮಾರಂಭದಲ್ಲಿ ಚಂಪತ್ ರಾಯ್ ಅವರು ಹೇಳಿದ ಹಾಗೆ ಇವರು ಬೆಳ್ಳಿಯ ಗಟ್ಟಿಗಳನ್ನ ಅವ್ರಿಗೆ ನೀಡ್ತಾರೆ. ಸುಮಾರು 200 ಕೆಜಿ ತೂಕದ ಬೆಳ್ಳಿ ಅದು. ಅದಾದ ನಂತರ ಈ ಟ್ರಸ್ಟ್ ನವರು ಏನ್ ಹೇಳ್ತಾರೆ ಅಂತಂದ್ರೆ, ನಿಮ್ಗೆ ಈ ಬೆಳ್ಳಿಯನ್ನ ನಾವು ಪರಿಶೀಲನೆ ಮಾಡಿ ಇದು ಎಷ್ಟು ಪರಿಶುದ್ಧವಾಗಿದೆ ಅನ್ನೋದನ್ನ ತಿಳ್ಕೊಂಡು ನಂತರ ರಸೀದಿಯನ್ನ ನಿಮ್ಗೆ ಕೊಡ್ತೀವಿ ಅಂತ ಹೇಳ್ತಾರೆ. ಆದ್ರೆ ಅದಾದ ನಂತರ ಕಳೆದ 4-5 ವರ್ಷಗಳಲ್ಲಿ ಎಂದೂ ಕೂಡ ಅವರು ರಸೀದಿನ ಕೊಟ್ಟಿಲ್ಲ ಮತ್ತು ಫೋನ್ ಮಾಡಿದಾಗ್ಲೂ ಕೂಡ ಅದಕ್ಕೆ ಪ್ರತಿಕ್ರಿಯೆ ನೀಡಿಲ್ಲ, ತಮ್ಗೆ ಫೋನ್ ಅನ್ನು ಮಾಡಿ ಮಾಹಿತಿಯನ್ನು ನೀಡಿಲ್ಲ ಅಂತೇಳಿ ಈಗ ಆರೋಪಿಸಲಾಗ್ತಿಲ್ಲ. ಇದ್ರ ಬಗ್ಗೆ ಮುಂಬೈನ ಉದ್ಯಮಿ ಮತ್ತು ಅಲ್ಲಿ ಸಂಘದ ಸದಸ್ಯರು ಆಗಿರುವಂತಹ ರಾಜು ಮನ್ವಾನಿ ಅನ್ನೋರು ಈ ಬಗ್ಗೆ ಒಂದು ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ನೀಡಿದ್ದಾರೆ, ಮತ್ತೆ ದೂರನ್ನು ಕೂಡ ಅವರು ಸಲ್ಲಿಸಿದ್ದಾರೆ. 200 ಕೆಜಿ ಬೆಳ್ಳಿಯ ಬೆಲೆ ಇವತ್ತಿನ ಮೌಲ್ಯ ಸುಮಾರು 67 ಕೋಟಿ ಅಂತ ಹೇಳಲಾಗ್ತಿದೆ. ಅಂದ್ರೆ ರಸೀದಿ ನೀಡಿಲ್ಲ, ಅದಕ್ಕೆ ಯಾವುದೇ ದಾಖಲೆಯನ್ನಿಟ್ಟಿಲ್ಲ. ಹಾಗೆ ತಗೊಂಡಂತಹ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತ ಬೆಳ್ಳಿ, ಬಂಗಾರದ ವಸ್ತು, ನಗದುಗಳು ಸುಲಭವಾಗಿ ಕಬಳಿಸಬಹುದು. ಇದು ಇಲ್ಲಿ ಏನ್ ನಡೀತಾ ಇದೆ ಅನ್ನೋದನ್ನ ಎಲ್ಲರೂ ಈಗ ಪ್ರಶ್ನೆ ಮಾಡ್ತಾ ಇದ್ದಾರೆ. ಮತ್ತೆ ಹಲವು ಅನುಮಾನಗಳನ್ನು ಕೂಡ ಹುಟ್ಟಾಕಿದೆ. ಯಾಕೆ ಅಂತಂದ್ರೆ ಈಗಾಗ್ಲೇ ಈ ಟ್ರಸ್ಟ್ ನ ಸದಸ್ಯರಲ್ಲಿ ಹಲವರು ಯಾರ್ಯಾರಿದ್ದಾರೆ, ಒಂದು ಲವ್ ಕುಶ್ ಇರ್ಬೋದು, ಅನುಕಲ್ಪ್ ಇರ್ಬೋದು, ಮುಖ್ಯ ಆರೋಪಿ ಅಂತ ಗುರುತಿಸಿರುವಂತ ರಾಮ್ ಶಂಕರ್ ಯಾದವ್ ಆಲಿಯಾಸ್ ಟಿನ್ನು ಯಾದವ್, ಇವರೆಲ್ಲರ ವಿಚಾರಣೆಯನ್ನ ಮಾಡಿದ್ದಾರೆ. ಪೊಲೀಸರು ಮಾಡಿದ್ದಾರೆ, SIT ಕೂಡ ಮಾಡಿದೆ. ಈ ಸಂದರ್ಭದಲ್ಲಿ ಅವರ ಮನೆಗಳಲ್ಲಿ ಲಕ್ಷಾಂತರ ರೂಪಾಯಿ ನಗದು ಮತ್ತೆ ಬಂಗಾರದ ಒಡವೆಗಳನ್ನ ಕೂಡ ವಶಪಡಿಸ್ಕೊಂಡಿದ್ದಾರೆ, ಸಿಕ್ಕಿದೆ. ಯಾಕೆ ಅಂತಂದ್ರೆ ಇಲ್ಲಿ ಟಿನ್ನು ಯಾದವ್ ಅವ್ರನ್ನ ಒಂದು ವಿಚಾರ ನೋಡೋಣ. ಅವರು ಮೊದಲು ಟೀ ಮಾರ್ತಾ ಇದ್ದವರು, ಅದಾದ ನಂತರ ಆಟೋ ಓಡಿಸಕ್ ಶುರು ಮಾಡಿರ್ತಾರೆ. ಅದಾದ ಮೇಲೆ ಈ ರಾಮ ಮಂದಿರದಲ್ಲಿ ಒಂದು ಕಾರ್ನ ಡ್ರೈವರ್ ಆಗಿ ಅವ್ರ ಕೆಲಸಕ್ಕೆ ಸೇರ್ಕೊಂಡಿರ್ತಾರೆ. ಇದಾದ ನಂತರ ಅಲ್ಲಿನ ಮುಖ್ಯಸ್ಥ ಟ್ರಸ್ಟ್ ನ ಮಹಾಸಚಿವರು, ಸೆಕ್ರೆಟರಿ ಇದ್ದಾರೆ ಚಂಪತ್ ರಾಯ್, ಇವರಿಗೆ ಆಪ್ತನಾಗಿ ಅವರು ಕೆಲಸ ಮಾಡೋದಕ್ಕೆ ಶುರು ಮಾಡ್ತಾರೆ. ಹೀಗಾಗಿ ಇವರ ಮನೆಗಳಲ್ಲಿ ಸಿಕ್ಕಂತ ದಿಢೀರಾಗಿ ಇವರು ಸಂಪಾದನೆ ಮಾಡಿದ್ದಾರೆ ಅಂದ್ರೆ ದಿಢೀರಾಗಿ ಇವ್ರ ಶ್ರೀಮಂತಿಕೆಯನ್ನ ನೋಡಿದಂತ ಪೊಲೀಸರು, ಅಧಿಕಾರಿಗಳು ಸಂಶಯ ಪಟ್ಟು ಇವ್ರನ್ನ ವಿಚಾರಣೆ ಮಾಡ್ತಾರೆ. ಇವ್ರ ಮೇಲೆ ತುಂಬಾ ಆರೋಪಗಳು ಕೇಳಿ ಬಂದಿರುತ್ತೆ. ಇದೆಲ್ಲದರ ಮೇಲೆ ಇಷ್ಟೆಲ್ಲ ಅವ್ರ ಮನೆಯಲ್ಲಿ ನಗದು ಒಡವೆ ಸಿಕ್ಕ ಮೇಲೂ ಕೂಡ ಇದುವರೆಗೆ ಯಾರ ಮೇಲೂ ಕೂಡ FIR ಮಾಡಿಲ್ಲ. ಇದು ಎಲ್ಲರಿಗೂ ಈ ತನಿಖೆಯಲ್ಲಿ ಅನುಮಾನವನ್ನ ಹುಟ್ಟು ಹಾಕ್ತಾ ಇದೆ ಅಂತಾನೆ ಹೇಳ್ಬೋದು. ಆಮೇಲೆ ಇವರೆಲ್ಲರ ವಿಚಾರಣೆ ಕೂಡ ಹೇಗ್ ಮಾಡ್ತಿದ್ದಾರೆ ಅಂತ, ಇದುವರೆಗೆ ಯಾರನ್ನೂ ಅರೆಸ್ಟ್ ಮಾಡಿಲ್ಲ ಅಥವಾ ಪೊಲೀಸ್ ಸ್ಟೇಷನ್ ಅಲ್ಲಿ ಇಟ್ಕೊಂಡಿಲ್ಲ, ಜೈಲಿಗೆ ಹಾಕಿಲ್ಲ. ಅವರೆಲ್ಲರ ವಿಚಾರಣೆ ಈಗ ಒಂದು ಶ್ರೀರಾಮ ಮಂದಿರದ ಕಟ್ಟಡದ ಒಳಗಡೆನೆ ನಡೀತಾ ಇದೆ. ಅಂದ್ರೆ ಅಲ್ಲಿರುವಂತ ಒಂದು ಕೋಣೆನಲ್ಲಿ ಅವರೆಲ್ಲರನ್ನು ಇರಿಸಲಾಗಿದೆ. ಅಲ್ಲಿ ವಿಚಾರಣೆಯನ್ನ SIT ಅವರು ಮಾಡ್ತಾ ಇದ್ದಾರೆ. ಇದು ಕೂಡ ಹಲವು ಅನುಮಾನಗಳನ್ನ ಹುಟ್ಟಾಕತ್ತೆ. ಯಾಕಂದ್ರೆ ಆರೋಪಿಗಳು ಯಾರಾದ್ರೂ ಅವರಲ್ಲಿ ಇದ್ದಾಗ ಅವರು ತಪ್ಪಿಸ್ಕೊಳ್ಳೋದಿಕ್ಕೆ ಮತ್ತೆ ದಾಖಲೆಗಳನ್ನ ನಾಶಪಡಿಸೋದಿಕ್ಕೆ, ಸಾಕ್ಷಿಗಳನ್ನ ನಾಶಪಡಿಸೋದಿಕ್ಕೆ ಅವ್ರಿಗೆ ಸಾಕಷ್ಟು ಕಾಲಾವಕಾಶ ಈಗ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಇದು ಎಲ್ಲಿ ಹೋಗುತ್ತೆ, ಕೊನೆಗೆ ಏನೂ ಸಾಕ್ಷಿಗಳೇ ಇಲ್ಲ ಅಂತಂದ್ರೆ ಹೇಗೆ ಆರೋಪ ಸಾಬೀತಾಗತ್ತೆ ಅಂತ ಕೂಡ ನಾವು ಯೋಚಿಸ್ಬೇಕಾಗತ್ತೆ.
ಈಗ SIT ತನ್ನ ಪ್ರಾಥಮಿಕ ವರದಿಯನ್ನ ಉತ್ತರ ಪ್ರದೇಶದ ಗೃಹ ಇಲಾಖೆಯ ಹೆಚ್ಚುವರಿ ಚೀಫ್ ಸೆಕ್ರೆಟರಿ ಆಗಿರುವಂತ ಸಂಜಯ್ ಪ್ರಸಾದ್ ಅವರಿಗೆ ಸಲ್ಲಿಸಿದೆ. ಇದರಲ್ಲಿ ಹಲವು ವಿಷಯಗಳನ್ನ ಅದು ತಿಳಿಸಿದೆ. ಏನು ಅಂತಂದ್ರೆ, ಈ ಪ್ರಕರಣದ ತನಿಖೆಯನ್ನ ಮಾಡೋದಿಕ್ಕೆ ಇನ್ನೂ ಹೆಚ್ಚಿನ ಕಾಲಾವಧಿ ನಮಗೆ ಬೇಕಾಗಿದೆ ಅಂತ ಹೇಳ್ತಾ ಇದೆ. ಜೊತೆನಲ್ಲಿ ಈ ದೇವಸ್ಥಾನವನ್ನ ಕಾರ್ಯವನ್ನ ಮತ್ತೆ ಆಡಳಿತವನ್ನ ನೋಡ್ಕೊಳ್ಳೋಕೆ CEO ನ ನೇಮಿಸೋದಿಕ್ಕೆ, ಅಂದ್ರೆ ಒಂದು ಸರ್ಕಾರಿ ಅಧಿಕಾರಿಯನ್ನ ನೇಮಿಸೋದಿಕ್ಕೆ, ಹಿರಿಯ ಅಧಿಕಾರಿಯನ್ನ ನೇಮಿಸೋದಿಕ್ಕೆ ಅದು ಸಲಹೆಯನ್ನ ಮಾಡಿದೆ. ಮತ್ತು 5 ವರ್ಷಗಳ ಒಂದು ಆಡಿಟ್ ರಿಪೋರ್ಟ್ ಅನ್ನು ಕೂಡ ಅದು ಕೇಳಿದೆ. ದೇವಸ್ಥಾನ ಟ್ರಸ್ಟ್ ಏನಿಲ್ ವ್ಯವಹಾರ ಆಡಳಿತ ನಡೆಸಿದೆ ಅದರ ಆಡಿಟ್ ರಿಪೋರ್ಟ್ ಅನ್ನು ಕೂಡ ಈಗ ಕೇಳಿದೆ. ಇದಲ್ಲದೆ ಇಡೀ ದೇವಸ್ಥಾನದ ಟ್ರಸ್ಟ್ ಅನ್ನ ಬದಲಾಯಿಸುವಂತಹ ಒಂದು ಅಗತ್ಯ ಇದೆ ಮತ್ತು ಒಂದು ಆಡಳಿತ ವಿಧಾನವನ್ನು ಕೂಡ ಬದಲಾಯಿಸುವ ಅಗತ್ಯ ಇದೆ ಅಂತ SIT ಈಗ ತನ್ನ ವರದಿನಲ್ಲಿ ಸಲಹೆ ನೀಡಿದೆ ಅಂತ ಗೊತ್ತಾಗಿದೆ. ಇನ್ನು ಬಲ್ಲ ಮೂಲಗಳ ಪ್ರಕಾರ ಈಗ ರಾಜ್ಯ ಸರ್ಕಾರ, ಇನ್ನು ಉತ್ತರ ಪ್ರದೇಶ ರಾಜ್ಯ ಸರ್ಕಾರ SIT ವರದಿಯನ್ನ ಕೇಂದ್ರ ಸರ್ಕಾರಕ್ಕೆ ಕಳಿಸಿ ಈಗಿರುವಂತ ಟ್ರಸ್ಟ್ ನಲ್ಲಿ ಇರುವಂತ ಪದಾಧಿಕಾರಿಗಳಲ್ಲಿ ಯಾರನ್ನು ಉಳಿಸ್ಕೊಳ್ಬೇಕು ಅಥವಾ ಯಾರನ್ನ ತೆಗಿಬೇಕು ಅನ್ನೋದನ್ನ ಸಲಹೆಯನ್ನ ಕೇಂದ್ರ ಸರ್ಕಾರಕ್ಕೆ ಕೇಳಲಿದೆ ಅನ್ನೋದು ಗೊತ್ತಾಗಿದೆ. ಇದು ಇನ್ನಷ್ಟು ಅನುಮಾನಗಳನ್ನ ಹುಟ್ಟಾಕ್ತಾ ಇದೆ. ಅಂದ್ರೆ ಯಾರು ತಮ್ಗೆ ಆಪ್ತರಿದ್ದಾರೆ ಅವರನ್ನು ಉಳಿಸ್ಕೋತಾರ, ಅಥವಾ ಯಾರೋ ಒಂದಿಬ್ರನ್ನ ಇದಕ್ಕೆ ಬಲಿಪಶು ಮಾಡ್ಬಿಟ್ಟು ಆರೋಪಿಗಳನ್ನ SITಗೆ ಒಪ್ಪಿಸಿ ಅಥವಾ ಅವ್ರ ಮೇಲೆ ಕ್ರಮವನ್ನು ಕೈಗೊಂಡು ಇದನ್ನ ಅಲ್ಲೇ ಮುಚ್ಚ ಹಾಕ್ತಾರ, ಈ ಎಲ್ಲ ಅನುಮಾನಗಳು ಜನರಲ್ಲಿ ಈಗ ಮೂಡ್ತಾ ಇದೆ. ಈಗ SIT ನೀಡಿರುವಂತ 150 ಪುಟಗಳ ಒಂದು ಪ್ರಾಥಮಿಕ ವರದಿನಲ್ಲಿ ಈ ಟ್ರಸ್ಟ್ ನ ಮುಖ್ಯ ವ್ಯಕ್ತಿ ಅಂದ್ರೆ ಚಂಪತ್ ರಾಯ್ ಅವರು ಈ ಎಲ್ಲ ಒಂದು ಪ್ರಕರಣದಲ್ಲಿ ಅವರ ಪಾತ್ರ ಏನು, ಅಥವಾ ಈ ಟ್ರಸ್ಟ್ ನಲ್ಲಿ ಅವರ ಪಾತ್ರ ಏನು, ಇದನ್ನ ಬಗ್ಗೆ ಕೂಡ SIT ಒಂದು ಪ್ರಶ್ನೆಯನ್ನ ಎತ್ತಿದೆ. ಅಲ್ಲಿ ಅದ್ರ ಬಗ್ಗೆ ಒಂದು ಕೆಲವು ವರದಿಗಳನ್ನ ನೀಡಿದೆ ಅಂತ ಗೊತ್ತಾಗಿದೆ. ಈಗ ಸದ್ಯಕ್ಕೆ ಅಯೋಧ್ಯೆಯ ಶ್ರೀರಾಮ ಮಂದಿರವನ್ನ ನೋಡ್ಕೊಳ್ಳೋದಿಕ್ಕೆ ಅಲ್ಲಿನ ಅಯೋಧ್ಯೆಯ ಜಿಲ್ಲಾಧಿಕಾರಿ ಅಶೋಕ್ ತ್ರಿಪಾಠಿ ಅವರನ್ನ ನೇಮಿಸಲಾಗಿದೆ. ಅಷ್ಟೇ ಅಲ್ಲ, ಇಲ್ಲಿ ಕೆಲಸ ಮಾಡ್ತಿದ್ದವರಂತ ಸುಮಾರು ಒಂದು 40 ಜನರನ್ನ ತೆಗೆದು ಹಾಕಲಾಗಿದೆ ಕೆಲಸದಿಂದ ಅಂತ ಗೊತ್ತಾಗಿದೆ. ಮತ್ತು ಹೊಸಬರನ್ನ ಕೆಲಸಕ್ಕೆ ಆ ಜಾಗಗಳಲ್ಲಿ ನೇಮಿಸಲಾಗಿದೆ. ಮತ್ತು ಹುಂಡಿಯ ಹಣವನ್ನ ಮತ್ತೆ ಅದನ್ನ ವ್ಯವಸ್ಥಿತವಾಗಿ ನೋಡ್ಕೊಳ್ಳೋಕ್ಕೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಎಣಿಕೆ ಮಾಡೋದಿಕ್ಕಿರ್ಬೋದು, ಅದನ್ನ ಆಡಿಟ್ ಮಾಡೋದಿಕ್ಕಿರ್ಬೋದು, ಎಲ್ಲದಕ್ಕೂ ಕೂಡ ಒಂದ್ ಸ್ವಲ್ಪ ಬೇರೆದೇ ವ್ಯವಸ್ಥೆಯನ್ನ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಇದ್ರ ಬಗ್ಗೆ ಹೆಚ್ಚಿನ ಗಮನವನ್ನ ಕೊಟ್ಟಿದ್ದಾರೆ ಅಂತ ಕೂಡ ವರದಿ ಹೇಳ್ತಾ ಇದೆ. ಸ್ನೇಹಿತರೆ, ಏನೇ ಇರಬಹುದು, ಭಕ್ತರು ದೇವರ ಮೇಲಿನ ಭಕ್ತಿಯಿಂದ ಆಮೇಲೆ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರವನ್ನ ಸ್ಥಾಪಿಸೋ ಒಂದು ವಿಚಾರವನ್ನ ಬಿಜೆಪಿ ಸರ್ಕಾರ ಎಷ್ಟು ದೊಡ್ಡದಾಗಿ ಬಿಂಬಿಸ್ತು ಮತ್ತು ಅದನ್ನ ಎಲ್ಲಾ ದೇಶದ ಎಲ್ಲಾ ಭಕ್ತರಿಗೆ ಹೇಗೆ ಕನೆಕ್ಟ್ ಮಾಡ್ತು ಅನ್ನೋದನ್ನ ನಾವು ನೋಡಿದೀವಿ. ಇದೆಲ್ಲದರ ಜೊತೆನಲ್ಲಿ ಅದೇ ರೀತಿ ಭಕ್ತರು ಕೂಡ ಆ ಅಯೋಧ್ಯೆಯ ರಾಮ ಮಂದಿರದ ಬಗ್ಗೆ ಅಪಾರವಾದ ಭಕ್ತಿ, ನಂಬಿಕೆ ಮತ್ತು ವಿಶೇಷವಾದಂತ ಒಂದು ಡೆಡಿಕೇಶನ್, ಒಂದು ಆರಾಧನೆಯನ್ನ ಮಾಡ್ಕೊಂಡು ಬಂದಿದ್ದಾರೆ. ಹೀಗಿದ್ದಾಗ ಅವರ ನಂಬಿಕೆ ವಿಶ್ವಾಸವನ್ನ ಇಲ್ಲಿ ದುರುಪಯೋಗ ಪಡಿಸ್ಕೊಂಡಿರೋದು ಭಕ್ತರಿಗೆ ಕೂಡ ತುಂಬಾ ನೋವುಂಟಾಗಿದೆ ಅಂತಾನೆ ಹೇಳ್ಬೋದು. ಈಗ ದೇವಸ್ಥಾನಗಳನ್ನ ಹಾಗಾದ್ರೆ ಭಕ್ತರು ನಂಬೇಕಾ ಬೇಡವಾ? ಇಲ್ಲಿ ನಾವು ದೇಣಿಗೆಯಾಗಿ ನೀಡಿದಂತ ಹಣ ನಿಜವಾಗ್ಲೂ ದೇವರಿಗೆ ಸಲ್ಲುತ್ತಾ, ದೇವರ ಕಾರ್ಯಗಳಿಗೆ ಸಲ್ಲುತ್ತಾ ಇಲ್ವಾ ಅನ್ನೋಂತ ಅನುಮಾನ ಕೂಡ ಅವ್ರಿಗೆ ಬರ್ತಾ ಇದೆ. ಇದು ಹಲವು ದೇವಸ್ಥಾನಗಳಲ್ಲಿ ಈ ತರದೊಂದು ಪ್ರಕರಣಗಳು ಒಂದಾದ ಮೇಲೆ ಒಂದು ವರದಿ ಆಗ್ತಿರೋದು ಕೂಡ ಅವರ ವಿಶ್ವಾಸ, ನಂಬಿಕೆ ಈಗ ಕುಸಿಯೋದಿಕ್ಕೆ ಕಾರಣ ಆಗಿದೆ ಅಂತಾನೆ ಹೇಳ್ಬೋದು. ಸ್ನೇಹಿತರೆ, ಮುಂದಿನ ಬೆಳವಣಿಗೆಗಳ ಬಗ್ಗೆ ನಾನು ವರದಿಯನ್ನ ನೀಡ್ತಾ ಇರ್ತೀನಿ. ನೀವು ನೋಡ್ತಾ ಇದ್ದೀರಾ ವಾಯ್ಸ್ ಆಫ್ ಪದ್ಮ. ನಿಮ್ಗೆ ನನ್ನ ವಿಡಿಯೋಗಳು ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ನೋಟಿಫಿಕೇಶನ್ ಬಟನ್ ಒತ್ತೋದು ಮಾತ್ರ ಮರಿಬೇಡಿ. ನಿಮ್ಗೆಲ್ರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ.